ಆಂಧ್ರ ಪ್ರದೇಶದಲ್ಲಿ ಮತ್ತೊಂದು ಭೀಕರ ಕಾಲ್ತುಳಿತ ಸಂಭವಿಸಿದೆ. 10 ಮಂದಿ ಭಕ್ತರು ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 8 ಜನ ಮಹಿಳೆಯರು ಹಾಗೆ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ನಡೆದಿರುವಂತಹ ಭೀಕರ ಕಾಲ್ತುಳಿತ ಇದು. ಶ್ರೀಕಾಕುಳಂನ ಕಾಶಿಬುರ್ಗ ವೆಂಕಟೇಶ್ವರ ದೇಗುಲ ಆಗುತ್ತೆ. ದೇಗುಲಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಕಾಲ್ತುಳಿತ ಆಗ್ತಾ ಇದ್ದ ಹಾಗೆ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಕಾಲ್ತುಳಿತಕ್ಕೆ ಮಹಿಳೆಯರು ಮಕ್ಕಳು ಹೆದರಿ ಓಡಿದ್ದಾರೆ. ಪ್ರಾಣ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಮಹಿಳೆಯರು ಪರದಾಡಿದ್ದಾರೆ. ಇನ್ನು ಇದೇ ಕಾಲ್ತುಳಿತದಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವಂತ ಸಾಧ್ಯತೆ ಇದೆ. ಈಗಾಗಲೇ 10 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 8 ಜನ ಮಹಿಳೆಯರು ಹಾಗೆ 2 ಮಕ್ಕಳು. ಆ ಕಾಲ್ತುಳಿತ ಸಂಭವಿಸಿದ ಸಂದರ್ಭದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸರಿಯಾದಂತ ವ್ಯವಸ್ಥೆಗಳಿಲ್ಲ ಅನ್ನೋದು ಈ ದೃಶ್ಯದಲ್ಲೇ ಗೊತ್ತಾಗುತ್ತೆ. ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತೆ, ಒಂದು ಹೊಸದಾಗಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ, ಅದಕ್ಕೆ ಇಷ್ಟೊಂದು ಜನ ಭಕ್ತರು ಬರ್ತಾರೆ ಅಂತ. ಆಮೇಲೆ ಯಾವುದೇ ರೀತಿಯಾದಂತಹ ಪ್ರಿಕಾಷನರಿ ಮೆಷರ್ಸ್ಗಳನ್ನ ತಗೊಂಡಿಲ್ಲ, ಜಿಲ್ಲಾಡಳಿತಕ್ಕೂ ಕೂಡ ಇನ್ಫಾರ್ಮ್ ಮಾಡಿಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಇದೇ ಕಾಲ್ತುಳಿತದ ಬಗ್ಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಟ್ವೀಟ್ ಮಾಡಿದ್ದಾರೆ. ಮೃತರ ಕುಟುಂಬಗಳಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ಸಿಎಂ. ಭಕ್ತರ ಸಾವು ಅತ್ಯಂತ ಹೃದಯ ವಿದ್ರಾವಕವಾಗಿದೆ. ಗಾಯಗೊಂಡವರಿಗೆ ತ್ವರಿತ ಚಿಕಿತ್ಸೆಗೆ ಸೂಚನೆ ಕೊಟ್ಟಿದ್ದೇನೆ. ಚಿಕಿತ್ಸೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಟ್ವೀಟ್ ಮೂಲಕವಾಗಿ ಚಂದ್ರಬಾಬು ನಾಯ್ಡು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕಾಲ್ತುಳಿತದ ಬಗ್ಗೆ ಸಂತಾಪ ಸೂಚಿಸಿದ್ದಾರೆ. ಭಕ್ತರ ಸಾವು ಅತ್ಯಂತ ಹೃದಯ ವಿದ್ರಾವಕವಾಗಿದೆ. ಹಾಗೆ ಗಾಯಗೊಂಡು ಅದೆಷ್ಟೋ ಜನ ಆಸ್ಪತ್ರೆ ಸೇರಿದಾರಲ್ಲ, ಅವರ ತ್ವರಿತ ಚಿಕಿತ್ಸೆಗೂ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅನ್ನೋದಾಗಿ ಹೇಳಿದ್ದಾರೆ. ಯಾರಂದ್ರೆ ಯಾರು ಕೂಡ ಊಹಿಸಿರಲಿಲ್ಲ ಈ ಇಷ್ಟರ ಮಟ್ಟಿಗೆ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ, ಕಾಲ್ತುಳಿತ ಪ್ರಾರಂಭ ಆಗುತ್ತೆ, ಅದರಲ್ಲಿ ಅದೆಷ್ಟೋ ಜನರ ಪ್ರಾಣ ಹೋಗುತ್ತೆ ಅನ್ನೋದಾಗಿ. ಇನ್ನು ಪ್ರಧಾನಿ ಮೋದಿ ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮೃತರಿಗೆ ಕೇಂದ್ರದಿಂದ ತಲಾ 2 ಲಕ್ಷ ಪರಿಹಾರ ಘೋಷಣೆ ಕೂಡ ಆಗಿದೆ. ಹಾಗೆ ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಹಾಗೆ ಗಾಯಾಳುಗಳು ಶೀಘ್ರ ಗುಣಮುಖ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಮೃತರ ಕುಟುಂಬ ಸದಸ್ಯರಿಗೆ ಪ್ರಧಾನಿ ಮೋದಿ ಸಾಂತ್ವನ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಪರಿಹಾರ ಕೂಡ ಘೋಷಣೆಯಾಗಿದೆ. 10 ಜನ ಮೃತರಿದ್ದಾರೆ. ಅವರ ಕುಟುಂಬಗಳಿಗೆ 2 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ಜೊತೆಗೆ ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ ಮಾಡಿದ್ದಾರೆ. ಹಾಗೆ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಅವರು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಪ್ರಧಾನಿ ಮೋದಿ ಕೂಡ ಪ್ರಾರ್ಥಿಸಿದ್ದಾರೆ. ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಅಧಿಕಾರಿಗಳಿಗೆ ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಗಾಯಾಳುಗಳ ಬಗ್ಗೆ ಕಾಳಜಿ ವಹಿಸೋದಕ್ಕೆ, ಅವರಿಗೆ ತ್ವರಿತಗತಿಯಲ್ಲಿ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸ್ಪಂದಿಸಬೇಕು ಅನ್ನೋದಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ಕಾಲ್ತುಳಿತದಲ್ಲಿ ಮೃತಪಟ್ಟವರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಕಾಲ್ತುಳಿತ ಸಂಭವಿಸಿರುವಂತಹ ದೃಶ್ಯ. ರಾಜ್ಯಪಾಲರು ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಆಂಧ್ರಪ್ರದೇಶ ರಾಜ್ಯಪಾಲರು ಅಬ್ದುಲ್ ನಜೀರ್ ಮೃತರ ಕುಟುಂಬಕ್ಕೆ ರಾಜ್ಯಪಾಲ ಅಬ್ದುಲ್ ನಜೀರ್ ಸಾಂತ್ವನ ಹೇಳಿದ್ದಾರೆ. ಬ್ಯಾಕ್ ಟು ಬ್ಯಾಕ್, ಇದು ಆಂಧ್ರ ಅಂತಲ್ಲ, ತಮಿಳುನಾಡಿನಲ್ಲಿ ನೋಡಿದ್ವಿ, ಆಂಧ್ರದಲ್ಲಿ ನೋಡಿದ್ವಿ, ಕರ್ನಾಟಕದಲ್ಲೇ ಸಾಕ್ಷಿ ಆದ್ವಿ. ಈ ರೀತಿಯಾದಂತಹ ಕಾಲ್ತುಳಿತಗಳು ಮತ್ತೆ ಆಗ್ತಾ ಇದೆ. ಇದಕ್ಕೆ ಅಂತ ಮಾರ್ಗಸೂಚಿ ಕೂಡ ಪ್ರಕಟ ಮಾಡಿದ್ದಾಯ್ತು. ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಹೀಗಿರ್ಬೇಕು, ವ್ಯವಸ್ಥೆಗಳು ಹೀಗಿರ್ಬೇಕು ಅಂತ. ಬಟ್ ಇಲ್ಲಿ ಒಂದ್ ಸ್ವಲ್ಪ ಭಿನ್ನವಾಗಿದೆ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಇದು ಯಾವುದೋ ಖಾಸಗಿ ಕಾರ್ಯಕ್ರಮ ಅಥವಾ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ, ದೇವಸ್ಥಾನಕ್ಕೆ ಬಂದಿರುವಂತಹ ಜನ ಇದು. ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಗೂ ಕೂಡ ಈ ನಿರೀಕ್ಷೆ ಇದ್ದಿರ್ಲಿಕ್ಕಿಲ್ಲ. ಹೊಸದಾಗೊಂದು ನಿರ್ಮಾಣ ಆಗಿದೆ ದೇವಸ್ಥಾನ, ಅದು ಪೂರ್ತಿಯಾಗಿ ಇನ್ನೂ ಕೂಡ ನಿರ್ಮಾಣ ಆಗ್ಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿರ್ಮಾಣ ಹಂತದಲ್ಲಿದೆ. ತ್ವರಿತಗತಿಯಲ್ಲಿ ಪೂಜೆ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಈ ಸಂದರ್ಭ ಹೀಗಾಗಿದೆ. ದೇವಸ್ಥಾನಕ್ಕೆ ಹತ್ತುವ ಮೆಟ್ಟಿಲಿನಲ್ಲೇ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಮಹಿಳೆಯರ ನಡುವೆ ಕಿತ್ತಾಟ ಆಯಿತು, ಆ ಬೆನ್ನಲ್ಲೇ ಕಾಲ್ತುಳಿತ ಸಂಭವಿಸಿತು. ಮೆಟ್ಟಿಲ್ನ ರೇಲಿಂಗ್ ಮೇಲೆ ನಿಂತ್ಕೊಂಡಿದ್ದವರು ಬಿದ್ದಿದ್ದಾರೆ. ಒಬ್ಬರ ಮೇಲೊಬ್ರು ಬಿದ್ದಂತ ಪರಿಣಾಮ ಉಸಿರುಗಟ್ಟಿದೆ. ಉಸಿರುಗಟ್ಟಿ ಸ್ಥಳದಲ್ಲೇ ಕೆಲ ಮಹಿಳೆಯರು ಸಾವನ್ನಪ್ಪುತ್ತಾರೆ. ಮೆಟ್ಟಿಲ ಮೇಲಿಂದ ಕೆಳಗೆ ಬಿದ್ದಿದ್ದಾರೆ ಕೆಲ ಮಹಿಳೆಯರು. ಯಾವ ರೀತಿಯಾಗಿ ರಶ್ ಇತ್ತು ಅನ್ನೋದನ್ನ ನೀವು ದೃಶ್ಯ ನೋಡಿದ್ರೇನೆ ಗೊತ್ತಾಗುತ್ತೆ. ನಡೆದಾಡೋದಕ್ಕೂ ಜಾಗ ಇಲ್ಲ, ಒಬ್ರನ್ನೊಬ್ರು ತಳ್ಕೊಂಡು ನಿಂತಿದ್ದಾರೆ, ನಿಲ್ಲೋದಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಬಹಳ ಕಡಿಮೆ ಜಾಗ ಇದೆ. ಆ ಮೆಟ್ಟಿಲ ಮೇಲ್ ನಿಂತಿರೋರು ಕೆಳಗೆ ಬಿದ್ದಿದ್ದಾರೆ.
ಇನ್ನು ದೇಗುಲದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯನೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾಡಳಿತಕ್ಕೆ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ, ಈ ಕಾರ್ಯಕ್ರಮದ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ವಂತೆ ದೇವಸ್ಥಾನದ ಆಡಳಿತ ಮಂಡಳಿ. ವೆಂಕಟೇಶ್ವರ ದೇವಸ್ಥಾನ ಖಾಸಗಿಯಾಗಿ ನಿರ್ಮಿಸಿರುವಂತಹ ದೇವಸ್ಥಾನ ಇದು. ಆಂಧ್ರ ಪ್ರದೇಶದ ಮುಜರಾಯಿ ಇಲಾಖೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ. ಜಿಲ್ಲಾಡಳಿತಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿ ಹೋಗಿಲ್ಲ, ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಭಕ್ತರು ಬರ್ತಾರೆ, ಅದ್ರ ಬಗ್ಗೆ ಯಾವ ಮಾಹಿತಿನೂ ಇಲ್ಲ, ಇದು ದೇಗುಲ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಈ ವರ್ಷ ಜುಲೈನಲ್ಲಿ ಲೋಕಾರ್ಪಣೆಗೊಂಡಿತ್ತು ಈ ದೇಗುಲ. ಹಾಗೆ ಇನ್ನೂ ಕೂಡ ನಿರ್ಮಾಣ ಹಂತದಲ್ಲೇ ಇರುವಂತ ದೇಗುಲ ಇದು. ಬಟ್ ಯಾಕೆ ತರಾತುರಿ ಮಾಡಿದ್ರು ಅಂತ ಹೇಳಿದ್ರೆ ಕಾರ್ತಿಕ ಮಾಸ ಏಕಾದಶಿ ಇದು. ದೇಗುಲ ನಿರ್ಮಾಣದ ಬಳಿಕ ಮೊದಲ ಕಾರ್ತಿಕ ಮಾಸ ಬರ್ತಾ ಇದೆ. ಹೀಗಾಗಿ ತರಾತುರಿಯಲ್ಲಿ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ, ವಿಶೇಷ ಪೂಜೆಗಳನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೂ ಮೀರಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಇವಾಗ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ 10 ಜನ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇದೆ, ಜೊತೆಗೆ ಗಾಯಾಳುಗಳ ಸ್ಥಿತಿ ಹೇಗಿದೆ, ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ಗಳು ಲಭ್ಯವಾಗ್ತಾ ಇದೆಯಾ? ಜೊತೆಗೆ ಇದೇ ಕಾರಣ ಈ ಕಾಲ್ ತುಳಿತಕ್ಕೆ ಅನ್ನೋದ್ರ ಬಗ್ಗೆ ಏನೇನು ವಿವರಗಳು ಸಿಗ್ತಾ ಇದೆ ಹರೀಶ್? ಚೈತ್ರ, ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಏನೂ ಅಲ್ಲ. ಈ ಒಂದು ದೇವಸ್ಥಾನ ಇರ್ತಕ್ಕಂಥದ್ದು ಖಾಸಗಿ ಒಂದು ಎಸ್ಟೇಟ್ ನಲ್ಲಿ ಒಬ್ರು ಖಾಸಗಿ ವ್ಯಕ್ತಿಗಳು ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿರುವಂತಹದ್ದು. ಒಂದು ಖಾಸಗಿ ಟ್ರಸ್ಟ್ ನ ಒಡೆತನದಲ್ಲಿ ಈ ದೇವಸ್ಥಾನ ಇದೆ. ಇವತ್ತು ಸಂಭವಿಸಿದಂತಹ ಈ ದುರಂತ ಏನಿದೆ, ಪೊಲೀಸರಿಗೆ ಮೊದಲೇ ಮಾಹಿತಿಯನ್ನ ನೀಡಿರ್ಲಿಲ್ಲ. ಅಂದ್ರೆ ಇಷ್ಟು ಜನ ಸೇರ್ತಾರೆ, ಇಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು, ಒಂದು 10,000 ಜನ ಸೇರ್ತಾರೆ ಅನ್ನುವಂತಹ ಊಹೆಯನ್ನ ಈ ಒಂದು ದೇವಸ್ಥಾನದ ಟ್ರಸ್ಟ್ ಯಾವಾಗ್ಲೂ ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ ಏಕಾದಶಿಯ ದಿವಸ 10,000 ಜನ ಸೇರ್ತಾರೆ ಅಂತಂದ್ರೆ ಒಂದು ಸಣ್ಣ ಮಟ್ಟದ ಪೊಲೀಸ್ ವ್ಯವಸ್ಥೆ ಅಲ್ಲಿರ್ಬೇಕಾಗುತ್ತೆ. ಆದ್ರೆ ಆಡಳಿತ ಮಂಡಳಿ ಪೊಲೀಸರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಈ ದುರಂತ ಸಂಭವಿಸಿದೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಚಿಕ್ಕದಾದಂತಹ ಪ್ರದೇಶದಲ್ಲಿ ನುಗ್ಗಿ ಹೋಗಿ ದೇವರ ದರ್ಶನವನ್ನ ಪಡಿಬೇಕಾಗುತ್ತೆ. ಮತ್ತೆ ಮೆಟ್ಟಿಲುಗಳು ಕೂಡ ಅಗಲ ಇಲ್ಲ. ಕಿರಿದಾದಂತಹ ಪ್ರದೇಶದಲ್ಲಿ ಇಷ್ಟು ಭಕ್ತರು ನುಗ್ಗಿದಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ, ನೂಕುನುಗ್ಗಲು ಸಂಭವಿಸಿದೆ. ಮತ್ತೆ ರೈಲಿಂಗ್ಸ್ ಕಿತ್ತು ಬಂದಿದೆ, ಜನರು ಗಾಬರಿ ಆಗಿದ್ದಾರೆ. ಭಕ್ತರು ಗಾಬರಿಯಾಗಿ ಹೋಗ್ಲಿಕ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಈ ಕಾಲ್ತುಳಿತ ಸಂಭವಿಸಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದುವರೆಗೆ 10 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ, ಮಹಿಳೆಯರು ಮಕ್ಕಳು ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಈ ದುರಂತ ಸಂಭವಿಸಿದ ನಂತರ ಪೊಲೀಸರು ಬರ್ತಾರೆ, ಪೊಲೀಸರು ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಅಲ್ಲಿ ಸಿಗಾಕೊಂಡಿದ್ದಂತಹ ಮಹಿಳೆಯರನ್ನ ಹೊರತೆಗೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಮತ್ತೆ ಸಾಕಷ್ಟು ಮಂದಿ ಉಸಿರುಗಟ್ಟುವಂತಹ ವಾತಾವರಣದಲ್ಲಿ ಇದ್ದಿದ್ರಿಂದ ಅವರನ್ನ ತಕ್ಷಣವೇ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಿ ಈಗ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ಥಳೀಯ ಅಧಿಕಾರಿಗಳಿಗೆ, ಕೂಡಲೇ ಆ ದೇವಸ್ಥಾನಕ್ಕೆ ತೆರಳಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿ ಯಾರ್ಯಾರಿಗೆ ಚಿಕಿತ್ಸೆ ಬೇಕೋ ಅವರನ್ನ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಈ ಶ್ರೀಕಾಕುಳಂನ ಈ ವೆಂಕಟೇಶ್ವರ ದೇವಸ್ಥಾನ ಏನಿದೆ, ಇದು ಹರಿಮುಕುಂದ ಅನ್ನುವಂತ ಅವರು ಒಬ್ರು ಹಿಂದೆ ತಿರುಪತಿಗೆ ಹೋದಂತ ಸಂದರ್ಭದಲ್ಲಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಸಿಗ್ಲಿಲ್ಲ ಅನ್ನುವ ಹರೀಶ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. 10 ಜನ ಭಕ್ತರು ಇದಾಗಲೇ ಸಾವನ್ನಪ್ಪಿದ್ದಾರೆ. ಬಟ್ ಅದು ಯಾರಿಗೆ ಸೇರಿರುವಂತ ದೇಗುಲ ಅಂತ ಹೇಳಿದ್ರೆ ಹರಿಮುಕುಂದ ಪಾಂಡೆ ಅಂತ. ಸಾಮಾನ್ಯವಾಗಿ ಪ್ರತಿ ಶನಿವಾರ 2,000 ಜನ ಬರ್ತಾ ಇದ್ರಂತೆ ಈ ದೇವಸ್ಥಾನಕ್ಕೆ. ಬಟ್ ಇಷ್ಟು ಜನ ಬರ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನಿರೀಕ್ಷೆಗೂ ಮೀರಿ ಜನ ಬಂದಿದ್ರಿಂದ ಈ ರೀತಿಯಾದಂತ ಘಟನೆ ಆಗಿದೆ ಅಂತ. ಹರೀಶ್, ದೇವಸ್ಥಾನ ಆರಂಭ ಆಗಿ 4 ತಿಂಗಳಾಗಿದೆ, ಹಾಗೆ ಭಕ್ತರು ಬಂದೇ ಇಲ್ಲ ಅಂತಿಲ್ಲ, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ರಂತೆ. ಬಟ್ ಇಷ್ಟೊಂದು ನಿರೀಕ್ಷೆಗೂ ಮೀರಿದ ಭಕ್ತರು ಬರ್ತಾರೆ ಅನ್ನೋದು ಖುದ್ದು ಆಡಳಿತ ಮಂಡಳಿಗೂ ಕೂಡ ಗೊತ್ತಿರಲಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಹರೀಶ್. ಹೌದು ಚೈತ್ರ, ಇದು 2010ರಲ್ಲಿ ನಿರ್ಮಾಣ ಮಾಡಲಿಕ್ಕೆ ಶುರುವಾದಂತಹ ದೇವಸ್ಥಾನ. ಅದು ಇತ್ತೀಚೆಗಷ್ಟೇ ಸಂಪೂರ್ಣವಾಗಿ ನಿರ್ಮಾಣ ಆಗಿದೆ. ಇನ್ನೂ ಕೂಡ ಒಂದಷ್ಟು ದೇವಸ್ಥಾನದ ಕೆಲಸ ಕಾರ್ಯಗಳು ಬಾಕಿ ಇದೆ. 12 ಎಕರೆಯಲ್ಲಿ ಇರ್ತಕ್ಕಂಥ ಈ ಪ್ರದೇಶ ಆವರಣದಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನ ಒಬ್ಬರ ಖಾಸಗಿ ಎಸ್ಟೇಟ್ ನಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಯಾವುದೇ ಸರ್ಕಾರದ ದತ್ತಿಯಿಂದ ಈ ದೇವಸ್ಥಾನ ನಡೀತಾ ಇಲ್ಲ. ಇಲ್ಲಿ ಬಹು ಮುಖ್ಯವಾಗಿ ಈ ಏಕಾದಶಿಯ ಸಂದರ್ಭ ಅಂತಂದ್ರೆ ಒಂದು 10,000 ಭಕ್ತರು ಯಾವಾಗ್ಲೂ ಸೇರ್ತಾರೆ. ಇಂತಹ ಸಂದರ್ಭದಲ್ಲಿ
ಆದ್ರೆ ಯಾವುದೇ ರೀತಿಯಾದಂತಹ ಪೊಲೀಸ್ ವ್ಯವಸ್ಥೆಗೆ ಇವರು ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಕೊಂಡಿರ್ಲಿಲ್ಲ. ಅಂದ್ರೆ ದೇವಸ್ಥಾನಕ್ಕೆ ಇಷ್ಟು ಮಂದಿ ಬರ್ತಾರೆ, ಪೊಲೀಸ್ ವ್ಯವಸ್ಥೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ಮನವಿ ಮಾಡ್ಕೊಂಡಿಲ್ಲ. ಮತ್ತೆ ಆಡಳಿತ ಮಂಡಳಿಯವರು ಕೂಡ ಒಂದು ಸೂಕ್ತವಾದಂತ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರ್ಲಿಲ್ಲ. ಅಂದ್ರೆ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ, ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನ ಪಡಿತಾರೆ, ಇಷ್ಟು ಮಂದಿ ಬರ್ತಾರೆ ಅಂತಂದ್ರೆ ಒಂದು ಸರತಿ ಸಾಲನ್ನ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ, ಬ್ಯಾರಿಕೇಡ್ ಗಳನ್ನ ಹಾಕಿ ಜನರನ್ನ ತಡೆದು ಬಿಡಬೇಕಾಗುತ್ತೆ. ಆದ್ರೆ ಯಾವ ರೀತಿಯಾದಂತಹ ವ್ಯವಸ್ಥೆ ಕೂಡ ಅಲ್ಲಿ ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ. ಮತ್ತೆ ದೇವಸ್ಥಾನದ ಸಿಬ್ಬಂದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಬಹುಮುಖ್ಯವಾಗಿ ಇದು ಚಿಕ್ಕ ತಿರುಪತಿ ಅಂತಾನೆ ಫೇಮಸ್ ಆಗಿದೆ. ಅಂದ್ರೆ ತಿರುಪತಿ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ದೇವಸ್ಥಾನದ ದರ್ಶನ ಸಿಗ್ಲಿಲ್ಲ, ವೆಂಕಟೇಶ್ವರ ಸ್ವಾಮಿಯ ದರ್ಶನ ಸಿಗ್ಲಿಲ್ಲ ಅನ್ನುವಂತಹ ಒಂದೇ ಕಾರಣಕ್ಕೆ ಅವರಲ್ಲೋಗಿ ಕಾಶಿ ಬಗ್ಗದಲ್ಲಿ ಮಂದಿರವನ್ನ ನಿರ್ಮಾಣವನ್ನ ಮಾಡ್ತಾರೆ. ತಮ್ಮ ಸ್ವಂತ ಜಮೀನಿನಲ್ಲಿ ಹರಿಮುಕಂದ ಪಾಂಡವರು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಆ ದೇವಸ್ಥಾನ ನಿರ್ಮಾಣ ಆದ ಬಳಿಕ ಇದು ಉತ್ತರ ಆಂಧ್ರದ ತಿರುಪತಿ ಅಂತಾನೆ ಫೇಮಸ್ ಆಗುತ್ತೆ, ಮತ್ತೆ ಚಿಕ್ಕ ತಿರುಪತಿ ಅಂತಾನೆ ಫೇಮಸ್ ಆಗುತ್ತೆ. ಏಕಾದಶಿಯ ದಿನದಂದು ಸಾಕಷ್ಟು ಮಂದಿ ಭಕ್ತರು ಹರಿದು ಬರ್ತಾರೆ. ಇವತ್ತು ಕೂಡ ಒಂದು 10,000 ಮಂದಿ ಭಕ್ತರು ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೂ ಕೂಡ ಯಾವುದೇ ರೀತಿಯಾದ ಸೂಕ್ತ ಭದ್ರತೆಯ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಕೊಂಡಿರ್ಲಿಲ್ಲ, ಸೂಕ್ತ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ಲಿಲ್ಲ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ. ಚೈತ್ರ. ಓಕೆ ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ನೋಡಿ, ಸುಮಾರು 10,000 ಜನ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತಂತೆ. ಆದರೂ ಕೂಡ ಜಿಲ್ಲಾಡಳಿತಕ್ಕೆ ಒಂದು ಇನ್ಫಾರ್ಮ್ ಮಾಡಿಲ್ಲ. ಅಟ್ಲೀಸ್ಟ್ ಈ ದೇವಸ್ಥಾನದ ಸಿಬ್ಬಂದಿ ಆದರೂ ಒಂದು ವ್ಯವಸ್ಥಿತವಾಗಿ ಭಕ್ತರನ್ನ ಒಳಗಡೆ ಬಂದು ದರ್ಶನ ಪಡೆದು ವಾಪಸ್ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಇಲ್ವೇ ಇಲ್ಲ. ಯಾವುದೇ ರೀತಿಯಾದಂಥ ವ್ಯವಸ್ಥೆ ಮಾಡದೇ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಕಾರಣ ಅಂತ ಜಿಲ್ಲಾಡಳಿತ ಕೂಡ ಆಡಳಿತ ಮಂಡಳಿಯ ಕಡೆಗೆ ಬೊಟ್ಟು ಮಾಡ್ತಾ ಇದೆ.